ಆತ್ಮೀಯ ಸಾಯಸ್ಮೃತಿ ವೀಕ್ಷಕರನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಏಕಾದಶಿ, ಸರ್ವೇಶಾಂ ಏಕಾದಶಿ. ದಿನಾಂಕ ಬಂದು 29/1/2026 ಗುರುವಾರ. ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಗುರುವಾರ, ತಿಥಿ ಬಂದು ಏಕಾದಶಿ, ಹಗಲು 11 ಗಂಟೆ 50 ನಿಮಿಷದವರೆಗೂ. ನಕ್ಷತ್ರ ಬಂದು ಮೃಗಶಿರ ನಕ್ಷತ್ರ, ರಾತ್ರಿ 4 ಗಂಟೆ 20 ನಿಮಿಷದವರೆಗೂ. ಯೋಗ ಬಂದು ಐಂದ್ರ, ಕರ್ಣ ಬಂದು ಭದ್ರೆ. ಇದು ಈ ದಿನದ ಪಂಚಾಂಗ. ಅಲ್ಲಿಂದ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ದೇಹಾಲಸ್ಯ, ವೃಥಾ ತಿರುಗಾಟ, ವೃಥಾ ಖರ್ಚುಗಳು, ಅಪರೂಪದ ಸಂಘಟನೆಗಳಿರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೇ ಶುಭಕರವಾಗಿರ್ತಕ್ಕಂಥ ದಿನ ಅಲ್ಲ. ರೈತರಿಗೆ ಮಾತ್ರ ಮಿಶ್ರ ಫಲ ಇರ್ತಕ್ಕಂಥದ್ದು. ಈ ಹೋಟೆಲ್ಲು ಕಾಂಡಿಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗುರು ರಾಘವೇಂದ್ರನ ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟದ ಬಣ್ಣ ಆಗಿರ್ತದ ಮೇರೆ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ದೂರದ ಪ್ರಯಾಣದಿಂದ ಶುಭ. ನೌಕರರಿಗೆ, ರೈತರಿಗೆ ಕೆಲಸದ ಒತ್ತಡ, ಹೈನುಗಾರಿಕೆಯಲ್ಲಿರ್ತಕ್ಕಂಥ ರೈತರಿಗೆ ಹಾಗೂ ದನಕರುಗಳ ವ್ಯಾಪಾರ ಮಾಡತಕ್ಕಂಥ ಅವರಿಗೆ ಸಹ, ದಲ್ಲಾಳಿಗಳಿಗೂ ಸಹ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ ಇದು. ಈ ಸ್ಟೇಷ್ನರಿ, ಬುಕ್ಸು, ಪೆನ್ನುಗಳು, ಪ್ರಸಾದನ ಸಲಕರಣೆಗಳು ಮಾಡ್ತಕ್ಕಂಥವ್ರಿಗೆ ಇವತ್ತು ಒಳ್ಳೆಯ ಲಾಭಾಂಶ ಇರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಗೋಂದಾವಳಿ ಬ್ರಹ್ಮ ಚೈತನ್ಯ ಮಹಾರಾಜರನ್ನು ಧ್ಯಾನ ಮಾಡಿ ನೀವು, ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಕುಟುಂಬದಲ್ಲಿ ಕಿರಿಕಿರಿ, ಸಮಾಜ ಸೇವಕರಿಗೆ ಗೌರವ, ಸರ್ಕಾರಿ ನೌಕರರಿಗೆ ಮಿಶ್ರ ಫಲಗಳು, ಹೂವು ಹಣ್ಣು ಬೆಳೆಗಾರರಿಗೆ, ರೈತರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ ಇದು. ರಿಯಲ್ ಎಸ್ಟೇಟ್ ಭೂ ವ್ಯಾಪಾರ ಮಾಡ್ತಾರೆ ನೋಡಿ, ಅವರಿಗೆಲ್ಲ ಈ ದಿನ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶ್ರೀ ಸತ್ಯಸಾಯಿ ಬಾಬಾ ಅವ್ರನ್ನ ಈ ದಿನ ಮಾಡ್ಕೊಳ್ಳಿ. ಸಾಯೀಶ್ವರಾಯ ಮಹೆ, ಸತ್ಯ ದೇವಾಗಿದೆ ಮಹೆ, ತನ್ನ ಸರ್ವ ಪ್ರಚೋದಿತ ಅಂತೇಳಿ ಪ್ರಾರ್ಥನೆ ಮಾಡಿ. ನಿಮ್ಮ ಎಲ್ಲ ಕೆಲಸಗಳು ಶುಭಕರವಾಗಿ ನೆರವೇರುತ್ತದೆ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆಗಳು. ಮಧ್ಯಾಹ್ನದ ಮೇಲೆ ಆ ಅಡೆತಡೆಗಳೆಲ್ಲ ನಿವಾರಣೆ ಆಗಿಬಿಡ್ತಕ್ಕಂಥದ್ದು ವಿಶೇಷ. ಅರ್ಧ ದಿನ ಹಂಗಿದೆ, ಅರ್ಧ ದಿನ ಹಂಗಿರ್ತಕ್ಕಂಥದ್ದು. ಪಶು ಆಹಾರ ತಯಾರು ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಪ್ಲಾಂಟರ್ಸು, ಯಾರೋ ರಬ್ಬರ್ ಪ್ಲಾಂಟರ್ಗಳು, ಕಾಫಿ ಪ್ಲಾಂಟರ್ಗಳು, ಇವರಿಗೆಲ್ಲ ಒಳ್ಳೆಯ ದಿನ. ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತದೆ ಇವತ್ತು. ಗುರುಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ನಿರುತ ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲದ ಸಿಂಹರಾಶಿಗೆ ಬಂದಾಗ ಕುಟುಂಬದಲ್ಲಿ ಸಂತೋಷ, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭ. ಎಲ್ಲ ರೀತಿಯ ಕಾರ್ಮಿಕರಿಗೂ, ಅವರು ಸರ್ಕಾರಿ ಕಾರ್ಮಿಕರಾಗಲಿ, ಖಾಸಗಿ ಕಾರ್ಮಿಕರಾಗಲಿ, ಧ್ವನಿಗೂಲರಾಗಿರಲಿ, ರೈತ ಕಾರ್ಮಿಕರಾಗಿರಲಿ, ಎಲ್ಲರಿಗೂ ಸಹ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಇವತ್ತು. ಚಿನ್ನ ಬೆಳ್ಳಿ ಆಭರಣ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಕೃಷ್ಣಂ ಒಂದೇ ಜಗದ್ಗುರು ಅಂತೀವಿ. ಜಗದ್ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಪ್ರಯಾಣದಿಂದ ನಷ್ಟ, ಉತ್ತಮವಾದ ಹಣಕಾಸು ನಿರ್ವಹಣೆ, ಭತ್ತ, ಕೊಬ್ಬು, ದ್ವಿದಳ ಧಾನ್ಯಗಳು, ಶುಂಠಿ ಬೆಳೆಗಾರರಿಗೆ ಇವತ್ತು ಒಳ್ಳೆಯ ದಿನ. ಒಳ್ಳೆಯ ಲಾಭಕರವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಹೋಟೆಲ್ ನೌಕರರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ. ಗುರುಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಮನೆಯ ಒಳಗೆ ಹೊರಗೆ ಉತ್ತಮವಾದ ಸ್ಥಾನಮಾನಗಳು, ಗೌರವ ಸಿಗ್ತಕ್ಕಂಥದ್ದು. ವೃತ್ತಿಪರರಿಗೆ ಶುಭ. ವಿದೇಶದಲ್ಲಿರ್ತಕ್ಕಂಥವ್ರು, ಓದ್ತಾ ಇರ್ತಕ್ಕಂಥವ್ರು, ನೌಕರಲ್ಲಿರ್ತಕ್ಕಂಥವ್ರಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಜೇನು, ಅಣಬೆ, ರೇಷ್ಮೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಬೆಳೀತಕ್ಕಂಥವ್ರು ಇಬ್ಬರಿಗೂ ಶುಭಕರವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ಲಾಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಹ ಸತ್ಯಸಾಯಿಯವರನ್ನ ಧ್ಯಾನ ಮಾಡಿ. ಸಾಯೀಶ್ವರಾಜ್ಞೆ ಸತ್ಯದೇವಾಗಿದೆ ಮೇಲೆ ತನ್ನ ಸರ್ವಪ್ರೋಚೋದಯ ಸಾಯಿ ಗಾಯತ್ರಿ ಹೇಳಿ ನಿಮಗೆ ಒಳ್ಳೆದಾಗ್ತಕ್ಕಂಥದ್ದು. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲದೆ ವೃಶ್ಚಿಕ ರಾಶಿಗೆ ಬಂದಾಗ ಕುಟುಂಬದಲ್ಲಿ ಸಂತೋಷ, ಉದ್ಯೋಗ ವ್ಯಾಪಾರ ವ್ಯವಸಾಯಗಳಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ. ಕರಕುಶಲ ಕರ್ಮಿಗಳಿಗಂತೂ ಈ ದಿನ ಹೇಳಿ ಮಾಡಿಸಿರ್ತಕ್ಕಂಥ ದಿನ. ಟೈಲರ್ಗಳು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸ್ ರಿಪೇರಿ ಮಾಡ್ತಕ್ಕಂಥವರು, ಇವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ನೀವು ಗುರುನಾಮ ಸ್ಮರಣೆ ಮಾಡಿ.
ನಿಮಗೆಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಬಂಧು ಮಿತ್ರರ ಮಿಲನ, ಶುಭ ಪ್ರಯತ್ನ, ಹೈನುಗಾರಿಕೆ ಮತ್ತು ರಿಯಲ್ ಎಸ್ಟೇಟು ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥನ, ಪ್ಲಾಂಟೇಷನ್ ಕಾರ್ಮಿಕರಿಗೆ ಒಳ್ಳೆಯ ಕೆಲಸ ಸಿಗ್ತಕ್ಕಂಥದ್ದು, ಪ್ಲಾಂಟರ್ಸ್ಗೂ ಸಹ ಶುಭವಾಗಿರ್ತಕ್ಕಂಥದ್ದೇನಾಗಿರ್ತಕ್ಕಂಥದ್ದು, ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ. ಇವತ್ತು ಗುರು ರಾಘವೇಂದ್ರನ ಧ್ಯಾನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗ್ತದೆ. ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಚೇತರಿಕೆ, ಆದಾಯದಲ್ಲಿ ಪ್ರಗತಿ, ಮಾವು, ಹಲಸು, ಗೇರು ಬೀಜ ಇದನ್ನು ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ದಿನ ನೇಕಾರ, ಕುಂಬಾರ, ಕಮ್ಮಾರ, ಸಮಗಾರ ಈ ರೀತಿಯ ವೃತ್ತಿಪರರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ನೀವು ಸಹ ಗುರುನಾಮಸ್ಮರಣೆ ಮಾಡಿ ದಕ್ಷಿಣ ಅದೃಷ್ಟ ದಿಕ್ಕು ನಿಮಗೆ, ಮೂರು ಅದೃಷ್ಟ ಸಿಂಹೆ, ಕೆಂಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ನೋಡಿ, ಈ ದಿನ ನಿಮಗೆ ಕೆಲಸದ ಹೊರೆ ಎಲ್ಲರಿಗೂ, ಯಾರೋ ಈ ಕುಂಭರಾಶಿ ಇರ್ತಕ್ಕಂಥವ್ರಿಗೂ, ಅಂಗಡಿಯಲ್ಲಿ ಇರ್ತಕ್ಕಂಥವ್ರಾಗಲಿ, ಕೆಲಸ ಮಾಡಿರ್ತಕ್ಕ ನೌಕರರಾಗಲಿ, ಸರ್ಕಾರಿ ಕೆಲಸಗಾರರಾಗಲಿ, ಎಲ್ರಿಗೂ ಸಿಕ್ಕಾಪಟ್ಟೆ ವರ್ಕ್ಲೋಡ್ ಇರ್ತಕ್ಕಂಥದ್ದು. ಅದರಲ್ಲಿ ವೃತ್ತಿಪರವಾಗಿರ್ತಕ್ಕಂಥ ವ್ಯಾಪಾರಿಗಳಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ, ವ್ಯವಸಾಯಗಾರರಿಗೆ ವ್ಯವಸಾಯದಲ್ಲಿ ಲಾಭ ಬರ್ತಕ್ಕಂಥದ್ದು, ಹೈನುಗಾರಿಕೆ, ಜೇನು ಸಾಕಣೆ, ರೇಷ್ಮೆ ಸಾಕಣೆ, ಅಣಬೆ ಮತ್ತು ದ್ರಾಕ್ಷಿ ಬೆಳೆಗಾರರಿಗೆ ಬಹಳ ಶುಭಕರವಾಗಿರ್ತಕ್ಕಂಥದ್ದು ದಿನ ಇವತ್ತು. ವೃತ್ತಿಪರರಿಗೆ ಲಾಭದಾಯಕವಾಗಿರ್ತಕ್ಕಂಥ ಕೆಲಸ ಸಿಗ್ತಕ್ಕಂಥದ್ದು. ಶಿವನಾಮಸ್ಮರಣೆ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಹಣಕಾಸು ವ್ಯವಹಾರಗಳಲ್ಲಿನ ಗೊಂದಲ ನಿವಾರಣೆ. ಅಂದರೆ ನಿಮ್ಮಲ್ಲಿ ಯಾವುದೋ ಹಣಕಾಸು ವ್ಯವಹಾರಗಳಿರ್ತದೆ, ಅದರಿಂದ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಎಲ್ಲ ಬಂದಿರ್ತದೆ. ಆ ಗೊಂದಲಗಳೆಲ್ಲ ಇವತ್ತು ನಿವಾರಣೆ ಆಗ್ತಕ್ಕಂಥದ್ದು. ಎಲ್ಲ ರೀತಿಯ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ಹೂವು, ಹಣ್ಣು, ಪೂಜಾ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸಹ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತೇಳಿ ಗುರು ನಾಮಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನ ಭವಿಷ್ಯ. ಆದ್ಮೇಲೆ ಸದ್ಗುರುಗಳ ದಯದಿಂದ ಈ ದಿನದ ತಮ್ಮ ಕಾರ್ಯಗಳೆಲ್ಲವೂ ಯಶಸ್ವಿಯಾಗಲಿ, ನಿಮಗೆ ಶುಭಕರವಾಗಿರಲಿ ಅಂತೇಳಿ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಡ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ, ನೀವು ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರಿಪ್ಷನ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಂದಲೂ ಸಹ ಸಬ್ಸ್ಕ್ರಿಪ್ಷನ್ ಕೊಡಿಸಿ. ಅಲ್ಲದೆ ನಿಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ಅಥವಾ ಯಾವುದೇ ವಿಚಾರ ತಿಳ್ಕೊಳ್ಬೇಕಾಗಿದ್ದರೆ ಕಾಮೆಂಟ್ ಮಾಡಿ, ಇಲ್ಲದಿದ್ದರೆ ನಮಗೆ ಕಾಲ್ ಮಾಡಿ, ನಾವು ಸೂಕ್ತವಾದ ಸಮಾಧಾನಗಳು, ಉತ್ತರಗಳನ್ನು ಕೊಡ್ತೀವಿ ಅಂತ ತಿಳಿಸ್ತಾ ಈ ದಿನದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.